Hey everyone, welcome back to our YouTube channel. It became R now. Yeah, it's our YouTube channel. So, you've already thumbnail ನೋಡಿರೋ ಥರ ನಾವಿವತ್ತು ಹೋಗ್ತಾ ಇದ್ದೀವಿ ಬಾಲಿ, ಇಂಡೋನೇಷಿಯಾ. ಇದಕ್ಕೆ ಮುಂಚೆ ಹೋಗ್ತಾ ಇದೀವಿ ತ್ರಿಚಿ. ತಿರುಚಿ. ನಾವು ಅವಾಗಲಿಂದ ರಾಂಚಿ ಹೇಳ್ತಾ ಇದ್ದೀವಿ. ಓಕೆ, ಸೊ ನಾವು ಬಾಲಿಗೆ ಇದು ನಮ್ಮ 4th ಕಂಟ್ರಿ ಟುಗೆದರ್. ಸೊ ನೀವಿನ್ನು ಶ್ರೀಲಂಕಾ, ಮಾಲ್ಡೀವ್ಸ್, ದುಬೈ ಬ್ಲಾಗ್ಸ್ ನೋಡಲ್ಲ ಅಂತ ಅಂದರೆ ಈಗಲೇ ಹೋಗಿ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್ ಆರ್ ಜರ್ನಿ. ಹಲೋ, ಇಂಟ್ರೋಲಿ ಇಂಡೋನೇಷಿಯಾ ಅಂತ ಹೇಳ್ಬಿಟ್ಟು ಟರ್ಮಿನಲ್ 1ಗೆ ಬಂದಿದ್ದೀವಿ. ಏನಕ್ಕೆ? ನಿಮ್ಗೆ ಸುಳ್ಳು ಹೇಳಿ. ಸೊ ನಾವು ಇವಾಗ ಡಿಫ್ರೆಂಟಾಗಿ ಫ್ಲೈಟ್ ಬುಕ್ ಮಾಡಿದ್ದು, ಯಾಕಂದರೆ ಯು ಗೈಸ್ ವೋಂಟ್ ಬಿಲೀವ್, 1 ವೀಕಿಗೆ ಮುಂಚೆ ನಾವು ಫ್ಲೈಟ್ ಬುಕ್ ಮಾಡಿದ್ದೀವಿ. ಇಟ್ಸ್ ಅ ಇಂಟರ್ನ್ಯಾಷನಲ್ ಟ್ರಿಪ್ ಆ್ಯಂಡ್ ನಾವು 1 ವೀಕಿಗೆ ಮುಂಚೆ ಬುಕ್ ಮಾಡಿದ್ದೀವಿ. ಸೊ ನಮಗೆ ಬೇರೆ ಬೇರೆ ಥರ ಫ್ಲೈಟ್ಸು ಬುಕ್ ಮಾಡುವಂಥ ಒಂದು ಸಮಸ್ಯೆ ಬಂತು. ಸೊ ಹಾಗಾಗಿ ನಾವಿವಾಗ ಫಸ್ಟು ತ್ರಿಚಿಗೆ ಹೋಗ್ತಾ ಇದ್ದೀವಿ. ಕರೆಕ್ಟ್? ನೋಡಿ, ಕ್ಯಾಮ್ರಾ ಹಾಕ್ಕೊಂಬಂದಿದ್ದಾರೆ ಅವರು. ಸ್ಮೈಲ್. ಇದು ಡಿಜಿ ಹತ್ರ ಅಕೌಂಟು. ಸೊ ಇವಾಗ ತ್ರಿಚಿಗೆ ಹೋಗ್ತೀವಿ. ಅಲ್ಲಿ ಲೇಓವರ್ ಇದೆ. ಈ ಫ್ಲೈಟ್ ನಾವು ಸಪ್ರೇಟಾಗಿ ಬುಕ್ ಮಾಡಿದ್ವಿ ಆ್ಯಂಡ್ ಅಲ್ಲಿಂದ ನಾವು ಬಾಲಿಗೆ ಹೋಗ್ತೀವಿ. ಆರ್ ಯು ರೆಡಿ? Our first, second, third and 4th country together. And ಇವ್ರು ಎಲ್ಲ ಕಂಟ್ರಿ ಹೋಗ್ಬೇಕಾದ್ರೂ ನಿದ್ದೆ ಮಾಡ್ತಾ ಇರ್ತಾರೆ. ಹಾರ್ಡ್ ವರ್ಕರ್ ಆಸ್ ಯೂಶುವಲ್. ಇದು ನಾರ್ಮಲ್ ಆಗಿ ನಾವು ಎಲ್ಲ ಟ್ರಾವೆಲಲ್ಲೂ ಇದು ಇದ್ದೇ ಇರುತ್ತೆ. ಚಿನ್ಮಯ್ ಅವರೇ, ಕತ್ತಿಗೂ ಕ್ಯಾಮ್ರಾ ಹಾಕ್ಕೊಂಡು ಇದರಲ್ಲೂ ಕ್ಯಾಮ್ರಾ ಹಾಕ್ಕೊಂಡು ಏನು ಅನಿಸ್ತಾ ಇದೆ? ತುಂಬ ಕಷ್ಟ ಐಟಮ್ನ ಎತ್ಕೊಂಡು ಹೋಗೋದು ಅನಿಸ್ತದೆ. ಆದರೂ ಎಲ್ಲ ತೊಗೊಂಡು ಹೋಗ್ತೀರಾ? ಯಾಕೆ ಇಷ್ಟೆಲ್ಲ ಏನು ಮಾಡ್ತೀರಾ ಇಷ್ಟೆಲ್ಲ ತೊಗೊಂಡೋಗಿ? ಏನು ಮಾಡೋದು. ಇದರಲ್ಲಿ ನೋಡಿ 2 ಹಾರ್ಡ್, 4 ಹಾರ್ಡ್ ಡಿಸ್ಕ್ ಇದೆ. ಓಕೆ, ಒಂದು ಮೈಕಿಂದು. ಆದರೆ ಆದಷ್ಟು ಬೇಗ ನಮ್ಮ ವ್ಲಾಗ್ಸಲ್ಲಿ ಯೂಸ್ ಮಾಡ್ತೀವಿ. ಇನ್ನು ಯೂಸ್ ಮಾಡೋ ಅದು ಗಳಿಗೆ ಬಂದಿಲ್ಲ ಅಂತಲ್ಲ, ಇದೆಲ್ಲ ಸರಿ ಇದೆ. ಇದು ಒಂದು ಸ್ಮಾಲ್ ಕೇಬಲ್ ವರ್ಕ್ ಆಗ್ತಾಯಿಲ್ಲ ಅಷ್ಟೇ ಆಗಿರೋದು ಪ್ರಾಬ್ಲಮ್. ಸೊ ಹಾಗಾಗಿ ಅದನ್ನು ಇಟ್ಟಿದ್ದೀವಿ. ಇದು ಮೈಕ್ಸ್ ಇದೆ, ಇದು 2 ಹಾರ್ಡ್ ಡಿಸ್ಕ್ ಇದೆ, ಇದು ಒಂದು ಹಾರ್ಡ್ ಡಿಸ್ಕು, ಇದು ಇನ್ಸ್ಟಾ 360. ಲಾಸ್ಟ್ ಟೈಮ್ ವ್ಯಾಲೆಟ್ ಮರ್ತು ಬಂದಿದ್ರು, ಥ್ಯಾಂಕ್ ಗಾಡ್ ಈ ಸರಿ ನೆನಪಿಸ್ಕೊಂಡು ತಂದಿದ್ದಾರೆ. ಏನೋ ಇವಾಗ ಕವರ್ ತೆಗಿತಾ ಇದ್ದಾರೆ. 2 ಕ್ಯಾಮ್ರಾ ತಂದಿದ್ದಾರೆ, ಅದೆಲ್ಲ ಸ್ಟಿಕ್ಸು ಗೊತ್ತಲ್ಲ, ಫೋನ್ಸು. ಓಕೆ, ಇದೇ ಅರ್ಧ ಟೈಮ್ ಆಗೋಗುತ್ತೆ ನಮಗೆ. ಅರ್ಧ ಡಾಟಾ ಅವಳದೇ ಇರುತ್ತೆ. ಅದ್ರ ಮಧ್ಯೆ ಡ್ರೋನ್ ಬೇರೆ ತಗೋತೀವಿ ಅಂತಾರೆ. ನೆಕ್ಸ್ಟ್ ಇಂದ ಡ್ರೋನಾ? ಪರ್ಫೆಕ್ಟ್. ಮಧ್ಯಾಹ್ನ ಊಟ ಮಾಡಿ ಅಂದ್ರೆ ಮಾಡಲಿಲ್ಲ. ಇಲ್ಲಿ ಊಟ ಹಾಕಿದ್ದೀನಿ, ನಾನೇ ಕುಕ್ ಮಾಡಿದ್ದೀನಿ ಇವತ್ತು. ಸ್ಪೈಸಿ ಪುಟ್. ಓಕೆ, ಸೊ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ನಮ್ಮ ಮುಂದಿನ ಪಾದಯಾತ್ರೆಯನ್ನು ನಡೆಸ್ತೀವಿ. ಪಾದಯಾತ್ರೆ? ಯಾವ ಪಾದಯಾತ್ರೆ? ಸೊ ಡೋನಟ್ಸ್ ಕೂಡ ತಗೊಂಡಿದ್ದೀವಿ, ಅವರ್ಸ್ ಫೇವ್ರೆಟ್. ಸೊ ತಿಂದು ಕುಡಿದು ಹತ್ತೋಣ ಫ್ಲೈಟು ರಿಚಿಗೆ. ರನ್ನಿಂಗಲ್ಲಿ ನಾರ್ಮಲ್ ಆಸ್ ಯೂಶುವಲ್. ಇದೆ ಚಿಕ್ಕ ಫ್ಲೈಟಾ? ಪಕ್ಕ ಸೀಟ್ ಸಿಕ್ಕಿದ್ಯಾ? ಸೀಟ್ ಹಿಡೀರಿ, ಬೇಗ ಹೋಗಿ. ಕೆಳಗಡೆಯಿಂದನೇ ಹತ್ತು ಬಿಡ್ಬೋದಾ? ನೆಲಕ್ಕೆ ನಿಲ್ಸ್ಬಿಟ್ಟು. ಸೊ ನೀವು ನೋಡೋ ಅಂಥ ಎಲ್ಲ ಬಿಹೈಂಡ್ ದ ಸೀನ್ಸ್ ಫೋಟೋಸ್ ಏನಿದೆ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಏನಿದೆ ಎಲ್ಲದು ದಿಸ್ ಇಸ್ ದ ಪರ್ಸನ್ ಹೂ ಟೇಕ್ ಕೇರ್ಸ್ ವಿತ್ ದಿಸ್ ಹೋಲ್ ಬ್ಯಾಗ್.
ನಾನೆಲ್ಲ ಇನ್ಸ್ಟಾ 360 ಆಗಿ ಆ್ಯಂಡ್ ಬ್ಯೂಟಿಫುಲ್ ಪಿಕ್ಚರ್ಸ್ ವಿಚ್ ಐ ಪೋಸ್ಟ್ ಆಫ್ಟರ್ ಕಮ್ಮಿಂಗ್ ಬ್ಯಾಕ್ ಫ್ರಮ್ ದ ಟ್ರಿಪ್ ಏನಿದೆ ಅದೆಲ್ಲ ಇವರ ಕೈ ಚಳಕದಲ್ಲಿ ಆಗಿರುವಂತಹ ಫೋಟೋಸ್ಗಳು, ಇವರ ಕ್ಯಾಮರಾಯಿಂದ ತೆಗೆದಂತಹ ಫೋಟೋಸ್ಗಳು. ನಾವೇ ಫ್ಲೈಟಿಗಿಂತ ಉದ್ದ ಇದ್ದೀವಿ ನೋಡಿ. ಫ್ಲೈಟ್ ಇಲ್ಲಿಗೆ ಸ್ಟಾಪ್. ನಾವು ಫ್ಲೈಟಿಂದ ನಾವೇ ಲಾಸ್ಟ್. ಫ್ಲೈಟಲ್ಲಿ ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಈ ಫ್ಲೈಟ್ ಬೇರೆ ಹೆವಿ ಅನ್ನುತ್ತೆ. ಫುಲ್ಲು ಅಸೈನ್ಮೆಂಟ್ ಬರೀತಾ ಇರೋದು ಹಾಕೊಂಡು ಅಸೈನ್ಮೆಂಟ್ ಈಚ್ ಆಗ್ತಾ ಇದ್ದಾರೆ. ಅದು ಇಷ್ಟೇ ನೋಡಿ, ಇಷ್ಟು ಜಾಗದಲ್ಲಿ ನಾನು ಇಡೀ ಅಸೈನ್ಮೆಂಟ್ ಬುಕ್ ಇಟ್ಕೊಂಡು ಬರೀತಾ ಇದ್ದೀನಿ. ಡೆಡಿಕೇಶನ್. ಆ್ಯಂಡ್ ಎಲ್ಲರೂ ಅಂತಾರೆ ನೀನು ಹೆಂಗೆ ಎಲ್ಲೆಲ್ಲಿ ಮಾಡ್ತೀಯ ಅಂತ. ಹಿಂಗೆ ಮಾಡ್ತೀನಿ ಫ್ಲೈಟಲ್ಲಿ ಹೋಗುವಾಗ ಓದೋದು, ಫ್ಲೈಟಲ್ಲಿ ಹೋಗುವಾಗ ಬರೆಯೋದು. ಸೊ ಈ ಥರ ಬರೆದು LLB ಅಸೈನ್ಮೆಂಟ್ ಬರೀ ಒಂದು ವೀಕಲ್ಲಿ ಕೊಡಬೇಕು ಅಂದ್ಬಿಟ್ಟು ಇನ್ನು ಎಲ್ಲೆಲ್ಲಿ ಕುತ್ಕೊಂಡು ಬರೀತಾಳೋ. ಆ್ಯಕ್ಚುಲಿ ಮೊನ್ನೆ ಹೋಗಿ ಕಾಲೇಜಲ್ಲಿ ಇಸ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ನಾವು ಬಾಲಿಯಿಂದ ಬಂದಿದ್ದ ದಿನವೇ ನನಗೆ ಇಂಟರ್ನಲ್ ಎಕ್ಸಾಮ್ ಇದೆ. ಸೊ ಬರೀಲಿಲ್ಲ ಅಂತ ಅಂದರೆ ಬಾಲಿಲಿ ಬರಿಬೇಕಾಗತ್ತೆ. ಅದಕ್ಕೆ ಫ್ಲೈಟ್ಸಲ್ಲಿ ಲೇವರ್ಸಲ್ಲೆಲ್ಲ ಬರೆದು ಬಿಡಬೇಕು. ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ಹೌ ವಿ ಟ್ರಾವೆಲ್. ಬರೀ ನೀಟಾಗಿ ಬರೀ. ಡೋಂಟ್ ಶೋ ಮೈ ಹ್ಯಾಂಡ್ ರೈಟಿಂಗ್. ಅದು ಬ್ರಹ್ಮಲಿಪಿ. ಹ್ಯಾಂಡ್ ರೈಟಿಂಗ್ ಅಂದ್ರೆ ಬ್ರಹ್ಮಲಿಪಿ. ಅವ್ನು ಓದ ಸಣ್ಣ ಬರ್ತೀನಿ. ಇವನು ಯಾವಾಗಲೂ ಹೇಳ್ತಾ ಇರ್ತಾರೆ ಸ್ವಲ್ಪ ದೊಡ್ಡದಾಗಿ ಬರೆದು ಪೇಜ್ ಮುಗಿಸು ಅಂತ. ಬಟ್ ಹ್ಯಾಂಡ್ ರೈಟಿಂಗ್ ಓಕೆ ನೋಡು. ತುಂಬ ಚಿಕ್ಕ ಹ್ಯಾಂಡ್ ರೈಟಿಂಗ್. ತಪ್ಪಕ್ಕೆ ಬರೆದ್ರೆ ಇರೋದು ಅಸಹ್ಯವಾಗಿ ಬರುತ್ತೆ. ಸೊ ದಿಸ್ ಇಸ್ ಮಚ್ ಬೆಟರ್. ಅಷ್ಟೇ ಗೈಸ್, ಫಾರ್ ನೌ ಬಾಯ್. ಏರ್ಪೋರ್ಟ್ ಗೊತ್ತಾ ಇದು? ಸೊ ತಿರುಚಿಯಿಂದ ಹೊರಗಡೆ ಬಂದಿದ್ದೀವಿ ಡೊಮೆಸ್ಟಿಕ್ ಅರೈವಲ್ಸಿಂದ. ಈಗ ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಚೆಕ್-ಇನ್ನಲ್ಲಿದ್ದೀವಿ. ನಾವು ಡಿಫ್ರೆಂಟ್ ಫ್ಲೈಟ್ಸ್ ಮಾಡಿದ್ರಿಂದ ಎಲ್ಲವೂ ಮತ್ತೆ ಲಗೇಜ್ ಚೆಕ್-ಇನ್ ಆಗಬೇಕು. ಸೊ ಲಗೇಜ್ ಚೆಕ್-ಇನ್ ಮಾಡಿಕೊಂಡು ಹೊರಡೋಣ. ಓಕೆ, ಏನಾಯಿತು? ಒಳ್ಳೆ ಡ್ಯೂಟಿ ಕೊಟ್ಟರು. ಏನಾಯಿತು ಅಂತ ಅಂದರೆ ಬಾಲಿಗೆ ಹೋಗಬೇಕಾದ್ರೆ ಇವಾಗ ನಾವು ರೆಗ್ಯುಲರ್ ಆಗಿ ಏನು ಮಾಡ್ತೀವಿ, ಚೆಕ್-ಇನ್ನಿಗೆ 7 kg ಮುಟ್ಕೊಂಡು ಹೋಗೋ ಥರ ಆಯಿತು. ಏನಕ್ಕೆ ಅಂದರೆ ರೆಗ್ಯುಲರಾಗಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ 7 kg ಚೆಕ್-ಇನ್ನಿಗೆ ಕೊಡ್ತಾರೆ. ಆ್ಯಂಡ್ ಅಂದರೆ ಕ್ಯಾಬಿನಿಗೆ, ಲಗೇಜ್ಗೆ ಅರೌಂಡ್ 15 kg ಅಥವಾ ಇಂಟರ್ನ್ಯಾಷನಲ್ ಆದರೆ 20-25 kg ಕೊಡ್ತಾರೆ. ಬಟ್ ಬಾಲಿಗೆ ಹೋಗಬೇಕಾದ್ರೆ ಚೆಕ್-ಇನ್ ಲಗೇಜ್ ಮಾತ್ರ ಫ್ರೀ, ಬ್ಯಾಗೇಜ್ಗೂ ನಾವು ದುಡ್ಡು ಕೊಡಬೇಕು. ಅದು ನನಗೆ ಆಲ್ರೆಡಿ ಗೊತ್ತಿತ್ತು. ಓಕೆ, ಬಟ್ ಇಲ್ಲಿ ನನಗೆ ರೇಟ್ ಗೊತ್ತಾಯಿತು ಪರ್ kg ಲಗೇಜಿಗೆ 2,500. ಓಕೆನಾ? ಸೊ ನಾವು ರಿಕ್ವೆಸ್ಟ್ ಮಾಡಿ ಅದು ಇದು ಏನೇನೋ ಮಾಡಿ ಕೊನೆಗೆ 20 kg ಇಳಿಸಿ ಈ ಬ್ಯಾಗಿಗೆ ನಾವು ಒಂದು ಬ್ಯಾಕ್ ಪ್ಯಾಕ್ ಎಕ್ಸ್ಟ್ರಾ ತಂದಿದ್ವಿ. ಅದಕ್ಕೆ ಲೋಡ್ ಮಾಡ್ಕೊಂಡ್ವಿ ಎಲ್ಲ ಬಟ್ಟೆಗಳನ್ನು. ಸೊ ಆದಮೇಲೆ ನಮಗೆ ಗೊತ್ತಾಯಿತು ಇವಾಗ ನಮ್ಮದು ಆಲ್ಮೋಸ್ಟ್ 20-21 kg ಬಂದಿದೆ, 2 ಲಗೇಜ್ ಸೂಟ್ ಕೇಸ್ ಸೇರಿ. ಅದಕ್ಕೆ ನಾವು ಇವಾಗ 8,200 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ತಾಯಿದ್ದೀವಿ. ಸೊ ನಾವು ಎಕ್ಸ್ಟ್ರಾ ಪೇ ಮಾಡ್ತಾಯಿದ್ದೀವಿ. ಓನ್ಲಿ ಫಾರ್ ಲಗೇಜ್ ನಾವು 8,200 ರೂಪಾಯಿ ಪೇ ಮಾಡ್ತಾಯಿದ್ದೀವಿ. ಗೊತ್ತಿತ್ತು ನನಗೆ ಜಾಸ್ತಿ ಆಗುತ್ತೆ ಅಂತ. ಬಟ್ ನಾನು ಇವಾಗ ಏನಾದರೂ ನಮ್ದು ಆ್ಯಕ್ಚುಲಿ 31 kg ಏನೋ ಇತ್ತು 2 ಬ್ಯಾಗೇಜ್ ಸೇರಿ. ಅದಕ್ಕೆ ಅವ್ರು ನನಗೆ 16,000 ಕೇಳಿದ್ರು. ಬಟ್ ನಾನು ರಿಕ್ವೆಸ್ಟ್ ಮಾಡಿ ನಾವಿಬ್ಬರು ಹೆಂಗೆ ಎಕ್ಸ್ಟ್ರಾ ಕೊಡೋಕ್ಕಾಗತ್ತೆ ಹಾಗೆ ಹಿಂಗೆ ಅಂತ ಅನ್ನೋದಕ್ಕೆ ಕೊನೆಗೆ ನೀವು ಒಂದು ಕ್ಯಾಬಿನಿಗೆ ಲಗೇಜ್ ಮಾಡ್ಕೊಳ್ಳಿ ಅಂತ ಅವರೇ ಐಡಿಯಾ ಕೊಟ್ಟರು. ನಾವು ಮತ್ತೆ ಅದನ್ನು ಥ್ಯಾಂಕ್ ಗಾಡ್ ನಾವು ಎಕ್ಸ್ಟ್ರಾ 2 ಬ್ಯಾಗೇಜಸ್ ತಂದಿರ್ತೀವಿ ರೆಗ್ಯುಲರಾಗಿ. ಯಾಕೆ ಅಂತ ಅಂದರೆ ಏನಾದರೂ ಶಾಪಿಂಗ್ ಮಾಡಿದಾಗ ಎತ್ಕೊಂಬರೋಕ್ಕಾಗತ್ತೆ ಅಂತ. ಸೊ ಅಲ್ಲಿಗೆ ಇವಾಗ ಆ ಬ್ಯಾಗಿಗೆ ಎಲ್ಲವೂ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ನನ್ನ ಬ್ಯಾಕ್ ಪ್ಯಾಕ್ ಮುಂದೆ ಬಂದುಬಿಡಿದೆ. ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲದಕ್ಕೂ ರೆಡಿ ಇರಬೇಕು. ಮತ್ತು ಎಲ್ಲನೂ ತೆಗೆದಿಟ್ವಿ. ಇಲ್ಲಿ ಚಿಕ್ಕ ಟ್ರೇ ಬೇರೆ ಆಲ್ಮೋಸ್ಟ್ ನಮ್ಮದು ಚಿನ್ಮಯವರೇ, ಇಲ್ಲಿ ತೆಗೆದು ಹಾಕುವ ಕಾರ್ಯಕ್ರಮ ಯಾವಾಗ ಮುಗಿಯುತ್ತೆ ನಿಮ್ಮದು? ₹190 ಕೊಟ್ಟು
ಘೀ ಪುಡಿ ದೋಸೆ ಅಂತ ಏನೋ ತಂದಿದ್ದಾರೆ, ಇನ್ನೇನೋ ಆಪ್ಷನ್ ಇರಲಿಲ್ಲ. ಸೊ ಇದೆಷ್ಟು ಚಿಕ್ಕ ಏರ್ಪೋರ್ಟ್ ಅಂದರೆ ಅದು ಒಂದು ಫುಡ್ ಕೋರ್ಟ್ ಅಂತೆ, ಅದೊಂದು ಶಾಪ್ ಬಿಟ್ಟು ಇನ್ನೇನು ಇಲ್ಲ. ದಟ್ ಇಸ್ ಕಾಲ್ಡ್ ಆಸ್ ಫುಡ್ ಕೋರ್ಟ್. ಆ್ಯಂಡ್ ಐ ಡೋಂಟ್ ನೋ ಇಲ್ಲಿ ಹೇಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಡಿಪಾರ್ಚರ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಫೈನಲಿ ಹೋಗ್ತಾ ಇದ್ದೀವಿ. ಇವಾಗ ನಮ್ಮದು ಏರ್ಲೈನ್ಸ್ ಬಂದು ಸ್ಕೂಟ್. ಫಸ್ಟ್ ಟೈಮ್ ನಾನು ಈ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಲೆಟ್ಸ್ ಸಿ ಹೌ ಇಟ್ ಇಸ್. ನೈಟ್ ಇವಾಗ 11:30 ಆಗಿದೆ. ನಿದ್ದೆ ಬರ್ತಾ ಇದೆ. ಅವರು ಗೇಮ್ ಆಡಿದ್ದಾರೆ, ನಾನು ಪ್ರಾಂಪ್ಟಾಗಿ ಅಸೈನ್ಮೆಂಟ್ ಸೊ ಹೋಗಿ ಮಾಡ್ಕೊಳ್ತೀವಿ. ಅಫ್ಕೋರ್ಸ್ ನಾವು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಸಿಂಗಪೂರಲ್ಲಿ ಇರ್ತೀವಿ. ಬೆಳಗ್ಗೆ ಇಲ್ಲ ಒಂದು 4 hours ಇರ್ಬೋದು ಅಷ್ಟೇ, 4.5 hours. ಸೊ ಹೋಗೋಣ, ಹೋಗಿ ಮಲ್ಕೊಳ್ಳೋಣ. ಮೇ ಬಿ ಆಬ್ವಿಯಸ್ಲಿ ಮಧ್ಯೆ ಎಬ್ಬಿಸ್ತಾರೆ, ಊಟ ಮಾಡಿ ಬಟ್ ಹೆವಿ ವೆಯ್ಟ್ ಆಗ್ಬಿಟ್ಟಿದೆ ಬ್ಯಾಗು. ಎಕ್ಸ್ಟ್ರಾ 7 kgs ಹೊತ್ಕೊಂಡು ಅದಾಡ್ತಾ ಇದ್ದೀನಿ. ನಮ್ಮ ಗೂಗಲ್ ಇಷ್ಟೊಂದು ವೆಯ್ಟ್ ಅದಾಡ್ತಾ ಇದ್ದೀವಿ. ಓಕೆ, ಬಟ್ ಅವ್ನು ಇನ್ನೂ ಆ್ಯಕ್ಚುಲಿ ವೆಯ್ಟ್ ಇದೆ. ನಿನ್ನ ವೆಯ್ಟ್ ಚೆಕ್ ಮಾಡಬೇಕು. ಮಲಗಿದ್ದೀವಿ, ಆದರೆ 7 hours ಮುಂದಕ್ಕೆ ಬಂದಿದ್ವಿ. ಏನಕ್ಕೆ? ಒಂಚೂರು ಚೆನ್ನಾಗಿ ನಿದ್ದೆ ಆಗಿಲ್ಲ, ತುಂಬ ವರ್ಸ್ಟಾಗಿ ನಿದ್ದೆ ಮಾಡಿದ್ದೀವಿ. ಆ್ಯಂಡ್ ನಾವಿವಾಗಿರೋದು ಸಿಂಗಪೂರ್ ಏರ್ಪೋರ್ಟ್, ಚಾಂಗಿ ಏರ್ಪೋರ್ಟ್. ವಾಸ್ ಬ್ಯೂಟಿಫುಲ್ ಇಂಟೀರಿಯರ್, ಒನ್ ಆಫ್ ದ ಬ್ಯೂಟಿಫುಲ್ ಏರ್ಪೋರ್ಟ್ ಅಂತ ಅಂದರೆ ಅದು ಸಿಂಗಪೂರ್ ಅಂತ ಹೇಳ್ತಾರೆ. ನಾನಿದೆ ಫಸ್ಟ್ ಟೈಮ್ ಸಿಂಗಪೂರ್ ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇರೋದು. ಇವತ್ತು ಜಾಸ್ತಿ ಟೈಮ್ ಇಲ್ಲ ನಮಗೆ, ಬರಬೇಕಾದ್ರೆ ಕೂಡ ಇಲ್ಲೆಲ್ಲಿಗೆ ಬರುತ್ತೆ. ಸೊ ಬರ್ಬೇಕಾದ್ರೆ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಫಸ್ಟು ಟ್ರಾನ್ಸ್ಫರ್ಸ್ ಹತ್ರ ಹೋಗಿ 2.5 hours ನಮಗೆ ಲೇವರ್ ಇದೆ, ಹೊರಟ್ಬಿಡೋಣ. ಲೆಟ್ಸ್ ಗೋ. ಆ್ಯಂಡ್ ಇಂಡಿಯಾಗೂ ಇಲ್ಲಿಗೂ 2.5 hours ಡಿಫ್ರೆನ್ಸ್ ಇರುತ್ತೆ. ಸೊ ದುಬೈಯಲ್ಲಿ 2 hours ನಾವು ಹಿಂದೆ ಇದ್ವಿ, ಇವಾಗ ಇಲ್ಲಿ 2.5 hours ಮುಂದೆ ಇದೆ. ಸೊ ಬಾಲಿದು ಇದು ಎರಡು ಒಂದೇ ಟೈಮಿಂಗ್ಸ್. ಇವಾಗ ಅಲ್ಲಿ 4:30 ಆಗಿದೆ, ಇಲ್ಲಿ 7 o'clock ಆಗಿದೆ ಮಾರ್ನಿಂಗ್. ಆ್ಯಂಡ್ ಇಬ್ಬರು ನಿದ್ದೆ ಇಲ್ದಲೇ ಫುಲ್ ಮುಖ ಎಲ್ಲ ಹೋಗಿದೆ. ಫಸ್ಟ್ ಹೋಗಿ ಯಾವ್ದಾದ್ರು ಜಾಗ ಹುಡುಕಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕು. ಇದರಲ್ಲಿ ಫ್ಲೈಟ್ ಹುಡ್ಕೋತಂಕನೇ 10 ನಿಮಿಷ ಆಗೋಗಿದೆ. ಇಷ್ಟಿದೆ, ಟರ್ಮಿನಲ್ 1, ಟರ್ಮಿನಲ್ 2, ಟರ್ಮಿನಲ್ 3. ಟರ್ಮಿನಲ್ 1ಅಲ್ಲೇ ನಮ್ದಿರೋದು. 24 hours ಫುಡ್ ಕೋರ್ಟ್ ಅಂತೆ ನೋಡಿ. ಎಲ್ಲ ಇಲ್ಲೇ ಆರ್ಡ್ರ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲೇ ಡಿಸ್ಪ್ಲೇ ಪ್ರತಿಯೊಂದು ಸ್ಟಾಲ್ದು ಎಲ್ಲೆಲ್ಲಿ ಯಾವ್ದ್ಯಾವ್ದು ರೆಡಿ ಇದೆ ಆರ್ಡರ್ಸು ಅಂತ ಇಲ್ಲೇ ಡಿಸ್ಪ್ಲೇ. ಬಟ್ ಇಲ್ಲಿರೋದ್ರಲ್ಲಿ ಯಾವುದಕ್ಕೂ ನಾವು ಹೋಗ್ತಾ ಇಲ್ಲ ಪ್ರೆಸೆಂಟ್ಲಿ. ಬೇರೆ ಯಾವುದಕ್ಕಾದ್ರೂ ಹೋಗೋಣ. ಲೆಟ್ಸ್ ಗೋ. నా పేరు ఢిల్లీ. ಫೈನಲಿ ಕಾವೇರಿ ಇಂಡಿಯನ್ ವೆಜಿಟೇರಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ವೆಜ್ ಬಿರಿಯಾನಿ ತಿಂತಾ ಇದ್ದೀನಿ. ದೋಸೆ ಅಂತೂ ತಿನ್ನೋ ಬೋರ್ ಆಗಿಬಿಟ್ಟಿದೆ ನನಗೆ. ಸೊ ನೋಡಿ 16 ಆಯಿತು, 16 ಸಿಂಗಪೂರ್ ಡಾಲರ್ಸ್ ಆಯಿತು. 2 ಸಮೋಸ ಮತ್ತು 1 ವೆಜ್ ಬಿರಿಯಾನಿಗೆ. ಮಲ್ಕೊಂಬಿಟ್ಟಿದ್ದಾನೆ. ಆ್ಯಂಡ್ ಇದಿಷ್ಟಕ್ಕೆ ಎಷ್ಟಾಯಿತು ಅಂತಂದರೆ 64 ಮಾಡ್ಕೊಳ್ಳಿ. 64 rupees ಆಗುತ್ತೆ 1 ಸಿಂಗಪೂರ್ ಡಾಲರ್ಗೆ. ಸೊ 16 into 64. Are you ready to board? Always ready. Sit.
ಸೊ ಮತ್ತೆ ಇದೇ ಸ್ಕೂಟಲ್ಲೇ ಹೋಗ್ತಾ ಇದ್ದೀವಿ. ಹ್ಯಾಪಿ ಪಿಲ್ ಅದೇನು ಗೊತ್ತಾ, ಇದು ಬರ್ದಿರೋದು ಇದು ಹ್ಯಾಪಿ ಆದಮೇಲೆ ಪಕ್ಕದಲ್ಲಿ ಪಿಲ್ ಅಂತ ಬರ್ತದೆ. ನಿಜ. ಓಕೆ, ಇಲ್ಲಿಂದ ನಮ್ಮ ಬಾಲಿಗೆ ಹೇಗೆ ಹೋದ್ವಿ ಮತ್ತು ಬಾಲಿಯಲ್ಲಿ ಏನೇನು ನೋಡಿದ್ವಿ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ. ಸೊ ಅಂಟಿಲ್ ದ್ಯಾನ್ ಸಿ ಯು, ಬಾಯ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.